ಕೇರಳದ ದೇವಾಲಯಗಳ ಸುಪ್ರಭಾತ ಭಜನೆ ನಿಷೇಧಕ್ಕೆ ಮುಸ್ಲಿಂ ಲೀಗ್ನಿಂದ ಫತ್ವಾ. ಯುಡಿಎಫ್ನ ವಿಜಯೋತ್ಸವ ಸಂದರ್ಭ ಹಿಂದೂ ನಂಬಿಕೆಗಳ ಮೇಲೆ ದಾಳಿ, ಹೆಚ್ಚಿದ ಆತಂಕ. ದೇವಾಲಯದ ಮುಂದೆ ಪ್ರತಿಭಟನೆ ನಡೆಸಿ ವಿಕೃತಿ ಮೆರೆದ ಮುಸ್ಲಿಂ ಲೀಗ್ ಕಾರ್ಯಕರ್ತರು. ಇತ್ತೀಚೆಗೆ ಮಲಪ್ಪುರಂನ ಎಡವಣ್ಣದಲ್ಲಿ ನಡೆದ ಕಾಂಗ್ರೆಸ್ ವಿಜಯೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಇನ್ನು ಮುಂದೆ ದೇವಾಲಯಗಳ ಸುಪ್ರಭಾತ ಭಜನೆಗಳನ್ನು ನಿಷೇಧಿಸುತ್ತೇವೆ ಎಂಬ ಘಂಟಾಘೋಷ ಹೇಳಿಕೆ ಹೊರಬಿದ್ದಿದೆ. ಕೋಲಪದ್ ಮಹಾವಿಷ್ಣು ದೇವಾಲಯದ ಮುಂದೆ ಮುಸ್ಲಿಂ ಲೀಗ್ ಕಾರ್ಯಕರ್ತರು ದೇವಾಲಯದ ಭಕ್ತಿ ಸಂಗೀತವನ್ನು ನಿಲ್ಲಿಸಲಾಗುವುದು ಮತ್ತು ಅದನ್ನು ನಿಲ್ಲಿಸುತ್ತೇವೆ ಎಂದು ಬಹಿರಂಗವಾಗಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದು ದೇಶದಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ಮಹಾರಥ್ ಎಂಬ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದು, ಹಿಂದೂ ನಂಬಿಕೆಯ ಮೇಲೆ ನಡೆಯುತ್ತಿರುವ ದಾಳಿ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಲಾಗಿದೆ. ಈ ದೇವಾಲಯವು ನಿಯಮಿತವಾಗಿ ಮುಂಚಾನೆ ಸುಪ್ರಭಾತದಂತಹ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತದೆ. ಕಟ್ಟುನಿಟ್ಟಾಗಿ ಕಾನೂನು ಮಿತಿಗಳಲ್ಲಿ ಮತ್ತು ಪೊಲೀಸ್ ಅನುಮತಿಯೊಂದಿಗೆ ಅಧಿಕಾರಿಗಳು ನಿಗದಿಪಡಿಸಿದ ಎಲ್ಲ ನಿಯಮಗಳನ್ನು ಅನುಸರಿಸುತ್ತದೆ. ಆದರೂ ಯುಡಿಎಫ್ ಈಗ ಅಪಾಯಕಾರಿ ಹೊಸ ನಿರೂಪಣೆಯನ್ನು ತಂದಿದೆ. ದೇವಾಲಯದ ಪ್ರಾರ್ಥನೆಗಳು ಸಾರ್ವಜನಿಕರಿಗೆ ಕಿರಿಕಿರಿ ಎಂದು ಹೇಳಿಕೊಂಡು ದೇವಾಲಯದ ದ್ವಾರದ ಮುಂದೆ ಪ್ರತಿಭಟನೆ ನಡೆಸಿದ್ದು, ಇದು ಸ್ಪಷ್ಟವಾಗಿ ಬೆದರಿಕೆಯ ಉದ್ದೇಶವನ್ನು ಹೊಂದಿದೆ ಎನ್ನಲಾಗಿದೆ. ಮುಸ್ಲಿಂ ಲೀಗ್ ಮತ್ತು ಎಸ್ಡಿಪಿಐನ ಬೆಂಬಲ ಮತ್ತು ಪ್ರಭಾವದ ಮೇಲೆ ಸವಾರಿ ಮಾಡುವ ಯುಡಿಎಫ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಲಪ್ಪುರಂನಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿದ್ದು, ಇದರ ವಿಜಯೋತ್ಸವದ ವೇಳೆ ಈ ಆಘಾತಕಾರಿ ಘೋಷಣೆ ಹೊರಬಿದ್ದಿದೆ. ಇದು ಇಸ್ಲಾಮಿಕ್ ಅಲ್ಲದ ಎಂದು ಗ್ರಹಿಸಲಾದ ಯಾವುದನ್ನಾದರೂ ವಿರೋಧಿಸುವುದು ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಹೊಸ ತೀವ್ರತೆಗೆ ತಳ್ಳುವುದು ಹೊಸ ತಂತ್ರವೆಂದು ತೋರುತ್ತದೆ. ನಾವು ಈಗ ನೋಡುತ್ತಿರುವುದು ಕೇವಲ ಆರಂಭ. ಮುಂಬರುವ ದಿನಗಳಲ್ಲಿ ಕೇರಳದ ಜನರು ಈ ರಾಜಕೀಯವನ್ನು ನಿಯಂತ್ರಿಸದಿದ್ದರೆ ಅದರ ಹೆಚ್ಚು ಅಪಾಯಕಾರಿ ಆವೃತ್ತಿಯನ್ನು ಎದುರಿಸಬೇಕಾಗಬಹುದು ಎಂದು ಎಚ್ಚರಿಕೆ ನೀಡಿದೆ. ಇನ್ನು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ, ಒಂದು ದೇವಾಲಯದಿಂದ ಒಂದು ಸಣ್ಣ ಭಕ್ತಿಗೀತೆ ಸಮಸ್ಯೆಯಾಗಿದ್ದರೆ ಹಿಂದೂಗಳು ದಿನಕ್ಕೆ 5 ಬಾರಿ ಪಟ್ಟಣಗಳಲ್ಲಿ ಜೋರಾಗಿ ಪ್ರಸಾರ ಮಾಡುವ ಆಜಾನನ್ನ ಹೇಗೆ ಸ್ವೀಕರಿಸಬೇಕು? ಗಂಟೆಗಟ್ಟಲೆ ಪ್ರತಿಧ್ವನಿಸುವ ಶುಕ್ರವಾರದ ದೀರ್ಘ ಧರ್ಮೋಪದೇಶಗಳ ಮೂಲಕ ನಾವು ಹೇಗೆ ಶಾಂತವಾಗಿ ಕುಳಿತುಕೊಳ್ಳಬೇಕು? ದಶಕಗಳಿಂದ ಶಾಂತಿಯುತವಾಗಿ ಅಸ್ತಿತ್ವದಲ್ಲಿದ್ದ ದೇವಾಲಯವನ್ನ ಈಗ ಪ್ರಶ್ನಿಸಲಾಗುತ್ತಿದೆ. ಭಕ್ತಿಯನ್ನು ಅಪಹಾಸ್ಯ ಮಾಡಲಾಗುತ್ತಿದೆ. ನಂಬಿಕೆಯನ್ನು ಅವ್ಯವಸ್ಥೆ ಎಂದು ಚಿತ್ರಿಸಲಾಗುತ್ತಿದೆ. ಕೇರಳದಲ್ಲಿ ಇಂದಿನ ಹಿಂದೂಗಳ ನಿಜವಾದ ಸ್ಥಿತಿ ಇದು. ಸಾರ್ವಜನಿಕ ಧಾರ್ಮಿಕ ಅಭಿವ್ಯಕ್ತಿಗಳನ್ನು ನಿರ್ಬಂಧಿಸಬೇಕಾದರೆ ಅದು ಎಲ್ಲರಿಗೂ ಅನ್ವಯಿಸಬೇಕು. ಸನಾತನ ಧರ್ಮಕ್ಕೆ ಮಾತ್ರ ಅಲ್ಲ. ಇಂದಿನ ಮೌನ ನಾಳೆ ಇನ್ನಷ್ಟು ಬೇಡಿಕೆಗಳನ್ನು ಆಹ್ವಾನಿಸುತ್ತದೆ. ಎದ್ದೇಳಿ ಕೇರಳ, ಸಾಮಾನ್ಯ ಭಕ್ತಿಯ ಅಪರಾಧವೆಂದು ಘೋಷಿಸುವ ಮೊದಲು ಹಿಂದೂ ನಂಬಿಕೆಯ ಮೇಲಿನ ದಾಳಿ ವಿರುದ್ಧ ಮಾತನಾಡಿ ಎಂದು ಸಾಮಾಜಿಕ ಖಾತೆಯಲ್ಲಿ ಬರೆದುಕೊಳ್ಳಲಾಗಿದೆ.